ಸಂಕೆರೆ ನಂಜುಂಡೇಗೌಡ್ರೆ, ನರೇಂದ್ರ ಮೋದಿ ಅವರು ಬರೀ ಅಂದ್ರೆ ನೆಹರು ಕಾಲದಿಂದ ಅವ್ರ ಹೊರಗಡೆನೆ ಬಂದಿಲ್ವೇನೋ ಅಥವಾ ಅವ್ರ ಭೂತ ಆವರಿಸಿದೇನೋ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ. ಯಾವ ನಮಸ್ತೆ ಸದಾ ವತ್ಸಲ್ಯನ್ನ ಇಟ್ಕೊಳ್ತಾರೆ. ವಂದೇ ಮಾತರಂ ಬಗ್ಗೆ ಅವ್ರು ಏನ್ ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು ಬಿಜೆಪಿ RSS ನವರು ಗೊತ್ತಿಲ್ಲ. ಮತ್ತ ಅದಕ್ಕೆ ಗೋಗೊಯ್ ಚೆನ್ನಾಗಿ ಮಾತಾಡಿದ್ದಾರೆ. ಅಂದ್ರೆ ಯಾವ JP ಮೂವ್ಮೆಂಟ್ ನ ಭಾಗವಾಗಿ ನೀವು ಪಕ್ಷವಾಗಿ ಬಂದ್ರಿ, ಆ ನಂತರ ಬೆಳೆದ್ರಿ, ಅವ್ರಿಗೆ ಇದ್ದಿದ್ದು ಸಮಾಜವಾದ, ಜಾತ್ಯತೀತತೆ, ಆದ್ರೆ ಈಗ ಈ ತರ ಮಾತಾಡ್ತಿದ್ದೀರಿ ಅಂತ ಏನ್ ಪ್ರತಿಕ್ರಿಯಿಸ್ತೀರಿ ವಂದೇ ಮಾತರಂ ಕುರಿತು ಇವತ್ತು ಸಂಸತ್ನಲ್ಲಿ ನಡೆದಿರೋ ಚರ್ಚೆ ಮತ್ತು ಅದ್ರ ಹಿನ್ನೆಲೆ ಕುರಿತಂತೆ? ಮೇಡಮ್, ವಂದೇ ಮಾತರಂ ಬಗ್ಗೆ ಚರ್ಚೆ ನಡೆದಿದ್ದು ನನ್ಗೇನು ಇದಿಲ್ಲ, ಆಕ್ಷೇಪ ಇಲ್ಲ. ಒಂದು 150 ವರ್ಷ ಆಗಿದೆ. ಒಂದು ರಾಷ್ಟ್ರದ ಒಂದು ಸಾಂಗ್, ಅದು ನ್ಯಾಷನಲ್ ಸಾಂಗ್ ಅದು. ಸೊ ಹಂಗಾಗಿ ಚರ್ಚೆ ಮಾಡ್ಬೇಕು. ಆದ್ರೆ ಚರ್ಚೆ ಮಾಡ್ಬೇಕಾದ್ರೆ ನೀವು ಅದನ್ನ ರಾಷ್ಟ್ರ ಗೀತೆಗೆ ರೀಪ್ಲೇಸ್ ಮಾಡ್ತೀವಿ ಅನ್ನೋ ಒಂದು ದಾಟಿಯಲ್ಲಿ ಕೆಲವ್ರು ಮಾತಾಡ್ತಾರಲ್ಲ, ಅದು ಸರಿಯಲ್ಲ. ಅದು ಯಾಕೆಂದ್ರೆ ನೀವು ಜನಗಣಮನ ನೋಡಿದ್ರೆ ಅದು ಒಟ್ಟಾರೆಯಾಗಿ ಇಡೀ ದೇಶವನ್ನ ರೆಪ್ರೆಸೆಂಟ್ ಮಾಡೋ ರೀತಿ ಇದೆ. ನಿಮ್ಗೆ ಗೊತ್ತು, ಪಂಜಾಬ, ಸಿಂಧು, ಗುಜರಾತ್, ಮರಾಠ, ದ್ರಾವಿಡ, ಉಚ್ಚಲ, ವಂಗ ಅಂತ ಇದೆಯಲ್ಲ, ಇದು ಇಡೀ ದೇಶವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದನ್ನ ನೋಡಿ, ಇದನ್ನ ರಿಪ್ಲೇಸ್ ಮಾಡಿದ್ರೆ ಏನು ಉಪಯೋಗ? ಒಂದೇ ನಿಮಿಷ ಕ್ಷಮಿಸಿ, ಮಧ್ಯಪ್ರವೇಶ ಮಾಡ್ತಿದ್ದೀನಿ. ಆದ್ರೆ ಅದನ್ನ ತಿರುಚುವ ಪ್ರಯತ್ನದಲ್ಲಿ ಭಾಗಶಃ ಬಿಜೆಪಿ RSS ಯಶಸ್ವಿಯಾಗಿದೆ. ಬ್ರಿಟಿಷ್ ಅಧಿಕಾರಿಯ ಆಗಮನದ ಕಾರಣಕ್ಕಾಗಿ ಅವನನ್ನ ಸ್ವಾಗತ ಮಾಡೋದಕ್ಕೆ ಈ ದೇಶದ ವಿಮೋಚನಾಕಾರ ಅಂತ ಜನಗಣಮನವನ್ನ ರವೀಂದ್ರನಾಥ್ ಟ್ಯಾಗೋರ್ ಬರೆದ್ರು ಅಂತ ಆ ನಿರೂಪಣೆ ಇದೆ. ಆ ನಿರೂಪಣೆ ಚಾಲ್ತಿಯಲ್ಲಿದೆ. ವಂದೇ ಮಾತರಂನ ಬರಬಾರದು ಅಂತ ಯಾರೋ ಬ್ರಿಟಿಷ್ ಅಧಿಕಾರಿಗೆ ಸ್ವಾಗತ ಗೀತೆಯನ್ನ ರಾಷ್ಟ್ರಗೀತೆ ಮಾಡಿದ್ದಾರೆ ಅನ್ನೋದು ಇದೆ. ಈಗ್ಲೂ ಹೇಳ್ತಿದ್ದಾರೆ. ಕಾಗೇರಿ ಅವ್ರು ಮೊನ್ನೆ ತಾನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೇಡಮ್, ಮೊಘಲರನ್ನ ನಮ್ಮ ಇಟ್ನಾಳ್ ಅವರು ಸರಿಯಾಗಿ ಮಾತಾಡ್ತಿದ್ರು. ಮೊಘಲರನ್ನ ವಿರೋಧ ಮಾಡಿದ್ರು ಇವರೆಲ್ಲ. ನಾವು ಆಗಸ್ಟ್ 15 ದಿವಸ ಎಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ತಾರೆ ಪ್ರಧಾನಮಂತ್ರಿ ಅವರು? ಕೆಂಪು ಕೋಟೆ ಮೇಲೆ ನಿಂತ್ಕೊಂಡು ಭಾಷಣ ಮಾಡ್ತಾರೆ. ಕೆಂಪು ಕೋಟೆ ಕಟ್ತವ್ರು, ರೆಡ್ ಫೋರ್ಟ್ ಕಟ್ತವ್ರು ಯಾರು? ಏನ್ ನೈತಿಕತೆ ಇದೆ ಅದು ವಿರೋಧ ಮಾಡೋದಕ್ಕೆ ಮೇಡಮ್? ಇದನ್ನ ಯೋಚನೆ ಮಾಡ್ಬೇಕಲ್ಲ ನಾವು. ಹಂಗಾರೆ ಡಿಮಾಲಿಷ್ ಮಾಡಿ ಕೆಂಪು ಕೋಟೆನ, ಬೇರೆ ನೀವು ಭಾಷಣ ಮಾಡೋದು ಬೇರೆ ಒಂದು ಇದನ್ನ ಕಟ್ಟಿ, ಯಾಕೆ ಕಟ್ಟಬಾರ್ದು? ನಾನ್ ಹೇಳೋದೇನು ಅಂದ್ರೆ, ಇದೆಯಲ್ಲ ವಂದೇ ಮಾತರಂ ಇದೆಯಲ್ಲ, ವಂದೇ ಮಾತರಮ್ಮು ಮತ್ತೆ ಜನಗಣಮನ ಎರಡೂ ಕೂಡ ಈ ದೇಶದ ಒಂದು ನಾಣ್ಯದ ಎರಡು ಮುಕ್ಕಳು. ಅದ್ರಲ್ಲಿ ಯಾವ್ದು ಹೆಚ್ಚಿಲ್ಲ, ಯಾವ್ದು ಕಮ್ಮಿ ಇಲ್ಲ. ಈಗಾಗಲೇ ನಾವು ರಾಷ್ಟ್ರಗೀತೆ, ಜನಗಣಮನವನ್ನ ರಾಷ್ಟ್ರಗೀತೆಯ ಒಪ್ಕೊಂಡಿದೀವಿ. ಅದನ್ನ ಯಾಕೆ ರಿಪ್ಲೇಸ್ ಮಾಡ್ಬೇಕು? ಅದ್ರ ಜೊತೆಗೆ ಇದನ್ನು ಆಡಿ ಅಂತ ಹೇಳ್ಬೋದು ಬೇಕಾದ್ರೆ. ನೀವು ರಾಷ್ಟ್ರಗೀತೆ ಜೊತೆಗೆ ಒಂದು ರಾಷ್ಟ್ರ ಸಾಂಗ್, ನ್ಯಾಷನಲ್ ಸಾಂಗ್ ಅನ್ನ ಆಡಿ ಅಂತ ಹೇಳ್ಬೋದು ನೀವು. ಆಮೇಲೆ ನೀವು ಒಂದು ಮಾತು ಹೇಳ್ತೀನಿ ನಿಮ್ಗೆ. ನೀವು ವಂದೇ ಮಾತರಂನ ಒಂದು ಸಮೀಕ್ಷೆ ಮಾಡಿ, ಈ ದೇಶದಲ್ಲಿ ಎಷ್ಟು ಜನರಿಗೆ ಹಾಡೋದಕ್ಕೆ ಬರುತ್ತೆ ನೋಡಿ. ಬಹಳ ಕಷ್ಟ ಇದೆ ಆ ಹಾಡನ್ನ ಹಾಡೋದಕ್ಕೆ, ಸಾಂಗ್ನ ಹಾಡೋದಕ್ಕೆ. ಅದ್ರ ಸಿಕ್ಕಾಪಟ್ಟೆ ನನ್ನ ನಾಲೆಜ್ ತಪ್ಪಿದ್ರೆ ತಿದ್ದಿ, ತುಂಬಾ ಸಂಸ್ಕೃತ ಇದ್ದಿದೆ ಅದರಲ್ಲಿ. ಹಂಗಾಗಿ ಬಹಳ ಕಷ್ಟ, ಹಾಡೋದನ್ನ ಕಷ್ಟ. ರಾಜಕಾರಣಿಗಳಿಗೆ ಅದನ್ನ ಹಾಡಿ ಅಂತ. ಎಷ್ಟೋ ಜನಕ್ಕೆ ಜನಗಣಮನ ನ್ಯಾಷನಲ್ ಅಂತಮ್ ಸರಿಯಾಗಿ ಆಡಕ್ ಬರೋದಿಲ್ಲ ಮೇಡಮ್. ಆ ತರದ ಪರಿಸ್ಥಿತಿ ಇದೆ. ಈ ಗೀತೆಗಳನ್ನ ಇಟ್ಕೊಂಡು ವಿವಾದ ಮಾಡ್ಕೊಂಡು ಹೋದ್ರೆ ಏನ್ ಉಪಯೋಗ? ಜನಗಣಮನ ಕೂಡ ತುಂಡರಿಸಿದ್ದಾರೆ. ಇಟ್ಟಾಳವ್ರ ಸರಿಯಾಗಿ ಹೇಳಿದ್ರು ಅದನ್ನ. ಜನಗಣಮನ ಕೂಡ ಪೂರ್ತಿ ಇಲ್ಲ, ಅದನ್ನು ಕೂಡ ತುಂಡರಿಸಿದ್ದಾರೆ. ಬಹಳ ಸಮಯ ತಗೊಳುತ್ತೆ ಆಡೋದಕ್ಕೆ ಅಂತ ಹೇಳಿ. ಹಂಗಾಗಿ ಈ ಇಶ್ಯೂನ ಇಟ್ಕೊಂಡು ಅನಗತ್ಯ ವಿವಾದ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಇದು ಎರಡನ್ನೂ ಕೂಡ ನಾವು ಸಮಾನವಾಗಿ ಗೌರವಿಸ್ಬೇಕು. ಇದು ಬ್ರಿಟಿಷ್ ಅಧಿಕಾರಿನ ಸ್ವಾಗತಿಸಕ್ ಮಾಡಿದ್ದು, ಇದಕ್ ಮಾಡಿದ್ದು ಅಂತ ಹೇಳಿ ಇತಿಹಾಸಕ್ಕೆ ಎತ್ಕೊಂಡು ಕುತ್ಕೊಂಡ್ರೆ ಏನ್ ಉಪಯೋಗ? ಏನೇ ಮಾಡಿದ್ರು ಸ್ವಾತಂತ್ರ್ಯ ಬಂದ ನಂತರ ಏನೇ ನೆಹರು ಮಾಡಿರ್ಲಿ, ಏನೇ ಇಂದಿರಾ ಗಾಂಧಿ ಮಾಡಿರ್ಲಿ, ಏನೇ ಬೇರೆ ನಾಯಕರುಗಳು ಮಾಡಿರ್ಲಿ, ಅವೆಲ್ಲವೂ ಕೂಡ ಕೆಟ್ಟಕೊಂಡ್ರೆ ಕಾಮಾಲೆ ಕಣ್ಣಿಗೆ ಎಲ್ಲ ದೇಶ ಎಲ್ಲ ಹಳದಿ ಅಂತ ಹೇಳಿ ಹಂಗ್ ಕಾಣಿಸುತ್ತೆ. ಅದು ಸರಿಯಲ್ಲ. ಆಟಿಟ್ಯೂಡ್ ಸರಿಯಲ್ಲ. ಆಟಿಟ್ಯೂಡ್ ಬದಲಾಯಿಸ್ಕೋಬೇಕು ಮೇಡಮ್.